ಇನ್ನು ಶಾಸಕರ ಖರೀದಿಗೆ ಬಿಜೆಪಿ 100 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರವನ್ನ ಬೀಳಿಸೋಕೆ ಬಿಜೆಪಿಯವರಿಂದ ಪಿತೂರಿ ಆಗ್ತಾ ಇದೆ. ಕಲಬುರಗಿಯಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಈ ಬಗ್ಗೆ ಧ್ವನಿಗೂಡಿಸಿದ್ದಾರೆ. ಈಗ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಮತ್ತೆ ಅವ್ರಿಗೆ ಕೇಳಿರ್ಬೋದು. ಅವರು ಸುಮ್ಮನೆ ನೋಡಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮಗೆ CLPಯಲ್ಲಿ ಹೇಳಿದ್ರು ಏನಂದರೆ ಕೆಲವು ಶಾಸಕರಿಗೆ ಈ ರೀತಿ ಆಮಿಷ ಬಂದಿದ್ದು ನಿಜ ಅಂತ. ಹಾಗಾಗಿ ಕೆಲವು ಶಾಸಕರು ಕೂಡ ಹೇಳಿದರು. ಹಾಗಾಗಿ BJP ಇದನ್ನು ಪ್ರಯತ್ನ ಮಾಡಿದೆ, ಭಾಳ ದಿವಸಗಳಿಂದನೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಆದರೆ ಅದಕ್ಕೆ ಅವರಿಗೆ ಯಶಸ್ಸು ಸಿಕ್ಕಿಲ್ಲ ಅಂತ ಹೇಳಿ ಏನಂದರೆ ಹಿಂಬಾಗಲಿಂದ ವಾಮ ಮಾರ್ಗದಿಂದ ಗವರ್ನರ್ ಆಫೀಸ್ ಮುಖಾಂತರ ಈ ಒಂದು ಪಿತೂರಿಯನ್ನು ಅವರು ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಜನರಿಗೆ ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇದರಲ್ಲಿ ಇಲ್ಲಿವರೆಗೆ BJPಯವರು ಈ ಮೂಡಾ ಪ್ರಕರಣದಲ್ಲಿ ಇದರಲ್ಲಿ ತಪ್ಪೇನಾಗಿದೆ ಅಂತ ಹೇಳಿಲ್ಲ. ಅವರು ನೀವೆಲ್ಲಾದ್ರೂ ಕೇಳಿದಿರಾ? ನೀವು BJP ನಾಯಕರಿಗೆ ಕೇಳಿದ್ರಲ್ಲಿ ಏನು ಅಕ್ರಮ ಏನಾಗಿದೆ, ಇದರಲ್ಲಿ ಅಕ್ರಮ ಅಲ್ಲಂದ್ರೆ ಏನು ಅಕ್ರಮ ಆಗಿದೆ? ಇವರ ಭೂಮಿಯನ್ನು ಬದಲಿ ಸೈಟ್ ಕೊಟ್ಟಿದ್ದಾರೆ. ಅದು ಆ್ಯಸ್ ಪರ್ ದ ಪಾಲಿಸಿ ಆಫ್ ಮೂಡಾ ಇವರೊಬ್ಬರಿಗೆ ಕೊಟ್ಟಿಲ್ಲ, ಸಾವಿರಾರು ಜನರಿಗೆ ಕೊಟ್ಟಿದ್ದಾರೆ. ಆಮೇಲೆ ಅವರು ಡೆವಲಪ್ಡ್ ಲ್ಯಾಂಡಲ್ಲಿ 50% ಕೊಟ್ಟಿದ್ದಾರೆ. ಅಂದರೆ ಅವ್ರಿಗೆ ಒರಿಜಿನಲ್ ಲ್ಯಾಂಡಿಗೆ 25% ಸಿಕ್ಕಂಗೆ. ಅದು ಇದು ಮೊದಲನೇದು. ಎರಡನೇದು, ಇದರಲ್ಲಿ ಇದೊಂದು ಲ್ಯಾಂಡ್ ಅಲಾಟ್ ಮಾಡುವಾಗ BJP ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಅಲ್ಲ. ಆಮೇಲೆ ಇದಕ್ಕೆ ಯಾವುದೂ ಮುಖ್ಯಮಂತ್ರಿಗಳು ಶಿಫಾರಸು ಪತ್ರ ಕೊಟ್ಟಿಲ್ಲ, ಇವರು ಏನು ಅಲಾಟ್ಮೆಂಟಲ್ಲೂ ಇಲ್ಲ. ಮತ್ತು ಏನು ಸಂಬಂಧ ಇದೆ ಹೇಳಿ? ಇದು ನಮ್ಮ ಸರ್ಕಾರ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಆಗಿದ್ದು. ಇದಕ್ಕೆ ಅವ್ರಿಗೆ ಏನು ಸಂಬಂಧ ಇದೆ? ಹೇಗೆ ಪ್ರಭಾವ ಬೀರ್ಲಿಕ್ಕೆ ಸರ್ಕಾರ BJP ಇದು ಪ್ರಭಾವ ಕಾಂಗ್ರೆಸ್ದವ್ರು ಬೀರ್ತಾರಾ? ನೋಡಿ, ಆಮೇಲೆ ಪ್ರಭಾವ ಬೀರಿದಂದು ಯಾವಾಗ ಅಂತ ಅನ್ಬೋದು ಅಂದರೆ, ನಿಮಗೇನೋ ನಿಮ್ಮದು 3 ಎಕರೆ ಲ್ಯಾಂಡ್ ಇತ್ತು, ನಿಮ್ಗೆ 6 ಎಕರೆ ಕೊಟ್ಟಿದ್ದಾರೆ ಅಂತಂದರೆ ಪ್ರಭಾವ ಬೀರಿದ್ದಾರೆ ಅನ್ಬೋದು. ಏನು ಹೊಸ ಸಂಗತಿನ? BJPಗಾಗಲಿ JDSಗಾಗಲಿ ರಾಜ್ಯದ ಜನರು ಮ್ಯಾಂಡೇಟ್ ಕೊಟ್ಟಿಲ್ಲ. ಯಾವಾಗಲೂ ಕೊಟ್ಟಿದ್ದಾರಾ? ಅವರು ರಾಜಕೀಯ ಹೊಸ ಪ್ರಯೋಗ ಆಪರೇಷನ್ ಕಮಲ ಅಂತ ಮಾಡಿದ್ರು. ಈ ಡೆಮಾಕ್ರಸಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಈ ಥರದ್ದು ಎಲ್ಲಿದೆ? ಬಿಫೋರ್ ಆ್ಯಂಟಿ ಡಿಫೆಕ್ಷನ್ ಲಾ ಆ ಕಡೆ ಈ ಕಡೆ ಓಡ್ತಾ ಇದ್ರು ಶಾಸಕರು. ಇದು ಜನರ ಮ್ಯಾಂಡೇಟನ್ನು ಡಿಸ್ರೆಸ್ಪೆಕ್ಟ್ ಮಾಡೋದು ಮತ್ತು ಇಡೀ ಪ್ರಜಾಪ್ರಭುತ್ವ ಫಂಕ್ಷನ್ಗೆ ಡಿರೈಲ್ ಮಾಡತಕ್ಕಂಥ ಒಂದು ರಾಜಕೀಯ ಡೊಂಬರಾಟ ಅಂತಲೇ ಆ್ಯಂಟಿ ಡಿಫೆಕ್ಷನ್ ಲಾನ ಎನ್ಫೋರ್ಸ್ ಮಾಡಿ ಆರ್ಟಿಕಲ್ 356 ಪ್ರಕಾರ ಎನಿ ಗೌರ್ಮೆಂಟ್ ಮೆಜಾರಿಟಿ ಇದ್ದರೆ ಫ್ಲೋರ್ ಆಫ್ ದಿ ಹೌಸಲ್ಲಿ ಟೆಸ್ಟ್ ಆಗಬೇಕು ಅಂತ ಸುಪ್ರೀಂ ಕೋರ್ಟು ಬೊಮ್ಮಾಯಿ ಕೇಸಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಇಟ್ ಈಸ್ ಟು ಸ್ಟ್ರೆಂಥನ್ ದಿ ಡೆಮಾಕ್ರಸಿ ಅಂಡ್ ಟು ರೆಸ್ಪೆಕ್ಟ್ ದಿ ಪೀಪಲ್ ಮ್ಯಾಂಡೇಟ್. ಈಗ ಇವರು ಡೆಮಾಕ್ರಸಿನೂ ಸ್ಟ್ರೆಂಥನ್ ಮಾಡಲ್ಲ, ಪೀಪಲ್ ಮ್ಯಾಂಡೇಟ್ನೂ ರೆಸ್ಪೆಕ್ಟ್ ಮಾಡಲ್ಲ. BJPಯವರು JDSನವರು. ಸೊ ಅವ್ರನ್ನ MLAಗಳನ್ನು ಖರೀದಿ ಮಾಡೋದು, ಅಧಿಕಾರದ ಆಸೆ ತೋರಿಸೋದು, ಇದನ್ನು ಮಾಡೇ ಅಲ್ವಾ ಅವರು 2 ಸಾರಿ ಸರ್ಕಾರ ರಚನೆ ಮಾಡಿದ್ದು. ಅಂತಿಮವಾಗಿ ಅವರು ಸಕ್ಸಸ್ ಆಗಲಿಲ್ಲ. ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಮಾಡಿ ಅವರೇ ಅಡ್ಡಕ್ಕೆ ಸಿಕ್ಕಾಕೊಂಡ್ರು. ಅವ್ರಿಗೆ ರೆಸ್ಟ್ಲೆಸ್ ಆಗಿದ್ದಾರೆ BJPಯವರು JDSವರು. ನೀವು ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು ತಿಂಗಳಲ್ಲಿ ಬಂದ್ಬಿಡ್ತೀವಿ ನೋಡ್ರಿ ನಮ್ಮ ಸರ್ಕಾರ ಅಂತ ಹೇಳಿದ್ದು. ಸೊ ಯಾವ ಹಿನ್ನೆಲೆಯಲ್ಲಿ ಹೇಳ್ತಾರೆ? ಅವ್ರಿಗೆಲ್ಲಿ ಜನ ಮ್ಯಾಂಡೇಟಲ್ಲಿ ಕೊಟ್ಟಿದ್ದಾರೆ? ಏನು ಆಧಾರ ಇದೆ ಸರ್ಕಾರ ಮಾಡೋದಕ್ಕೆ?